ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಈ ಹಿಂದೆ ಬೆಂಗಳೂರು ನಗರ ಮತ್ತು ಮಂಗಳೂರು ನಗರ ಸಿಟಿಯಲ್ಲಿರ್ತಕ್ಕಂಥ ಕಟ್ ಆಫ್ ಲಿಸ್ಟ್ ಮತ್ತು ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಯಾವ್ಯಾವ ರೀತಿ ಅರ್ಜಿ ಕರೆದಿದ್ದಾರೆ, ಎಷ್ಟೆಷ್ಟು ಅರ್ಜಿ ಅಪ್ಲಿಕೇಶನ್ ಬಿದ್ದಿದ್ದಾವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಹಿಂದೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ, ನೀವು ಹೋಗ್ಬಿಟ್ಟು ಅಲ್ಲಿ ನೋಡ್ಬೋದು ಫ್ರೆಂಡ್ಸ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಕಟ್ ಆಫ್ ಲಿಸ್ಟನ್ನು ನಿಲ್ಲಿಸ್ಬೋದು ಅಂತೇಳಿ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಮೈಸೂರು ವೀಡಿಯೋದು ತಿಳಿಸ್ಕೊಡ್ತೀನಿ ಫ್ರೆಂಡ್, ಯಾಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನಾನು ಹೆಚ್ಚು ನೋಡಿದ್ದು ದಕ್ಷಿಣ ಕನ್ನಡ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಆ ಎರಡೂ ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೂ ಇಲ್ಲ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಹುಡುಗರು, ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ಹಾಗೆ ವಾಚ್ ಟೈಮ್ ಬರ್ತಿದೆ ನನಗೆ 97% ನನಗೆ ಹಾಗೆ ಬರ್ತಿದೆ. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, 185 ಹುದ್ದೆಗಳು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಇದ್ದಾವೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ರೆ 93 ವಿದ್ಯಾರ್ಥಿಗಳು ಇಲ್ಲಿ ಪೋಸ್ಟ್ ಖಾಲಿ ಇದ್ದಾವೆ. ಅದರಲ್ಲಿ 23 ಗ್ರಾಮೀಣ ಅಭ್ಯರ್ಥಿ, 1 ತೃತೀಯ ಲಿಂಗ, 9 ಮಾಜಿ ಸೈನಿಕರು, ಯೋಜನಾ ನಿರತ ಅಭ್ಯರ್ಥಿಗೆ 5, ಕನ್ನಡ ಮಾಧ್ಯಮ 4 ಮತ್ತು ಇತರ 51 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಇಲ್ಲಿ 93 ಪೋಸ್ಟ್ ಇರೋದರಿಂದ 1:5ಗೆ ಎಷ್ಟು ಜನನ ಕರೀತಾರೆ ಅಂತ ಹೇಳ್ಬಿಟ್ರೆ ಇಲ್ಲಿ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, 93 ಹುದ್ದೆಗಳಿಗೆ 1:5 ಅಂದರೆ ಒಂದು ಪೋಸ್ಟಿಗೆ 5 ಜನನ ಕರೆದ್ರೆ ಇಲ್ಲಿ ನೋಡಿ 465 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡುವ ಸಾಧ್ಯತೆ ಇದೆ ಫ್ರೆಂಡ್ಸ್. 465 ವಿದ್ಯಾರ್ಥಿಗಳು GM ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡುವ ಸಾಧ್ಯತೆ ಇದೆ. ನೆಕ್ಸ್ಟ್ ನಾವು ಪರಿಶಿಷ್ಟ ಜಾತಿ ಕಡೆ ಬಂದರೆ ಇಲ್ಲಿ ನೋಡಿ SC ಕ್ಯಾಟಗರಿಯವರಿಗೆ 28 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಆ ಪೋಸ್ಟ್ಗಳಿಗೆ ಎಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 140 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡುವ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. 140 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ನೀವು ನೋಡ್ಬೋದು, ಇಲ್ಲಿ 28 ಪೋಸ್ಟ್ ಇದ್ದರೆ 7 ಗ್ರಾಮೀಣ ಮಾಧ್ಯಮ, 1 ತೃತೀಯ ಲಿಂಗ, 3 ಮಾಜಿ ಸೈನಿಕರು ಮತ್ತು 1 ಯೋಜನಾ ನಿರತ ಮತ್ತು 1 ಕನ್ನಡ ಮಾಧ್ಯಮ, ಇತರೆ 5 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ SC ಕ್ಯಾಟಗರಿಯವರು. ಇಲ್ಲಿ ಅವರಿಗೆ ಕಟ್ ಆಫ್ ಲಿಸ್ಟು GM ಕ್ಯಾಟಗರಿಗೆ ಇಲ್ಲಿ ಹಾಕಿದ್ದೀನಿ ನೋಡಿ, 65ರಿಂದ 75 ಮಾರ್ಕ್ಸ್ವರೆಗೂ ನಿಲ್ಲುವ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. 65ರಿಂದ 70 ಮಾರ್ಕ್ಸ್ಗಳು ಇಲ್ಲಿ ನಿಲ್ಲುವ ಸಾಧ್ಯತೆಗಳಿದ್ದಾವೆ, ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟು SC ಕ್ಯಾಟಗರಿಯವರು ಇಲ್ಲಿ ನೋಡಿದರೆ ಪರಿಶಿಷ್ಟ ಜಾತಿ ಕ್ಯಾಟಗರಿ 50ರಿಂದ 60 ಮಾರ್ಕ್ಸು ಕಟ್ ಆಫ್ ಲಿಸ್ಟು, 50ರಿಂದ 60 ಮಾರ್ಕ್ಸು ಕಟ್ ಆಫ್ ಲಿಸ್ಟ್ ನಿಲ್ಲುವ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಪರಿಶಿಷ್ಟ ಪಂಗಡದವರಿಗೆ ಬಂತ ಹೇಳ್ತಾ ಹೋದರೆ ಇಲ್ಲಿ ನೋಡಿ ಹಾಕ್ತೇನೆ. ಇಲ್ಲಿ ಪರಿಶಿಷ್ಟ ಪಂಗಡದವರಿಗೆ 5 ಪೋಸ್ಟ್ ಇರೋದರಿಂದ ಇಲ್ಲಿ 25 ಜನನ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ನೋಡಿ 2 ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮತ್ತು 1 ಮಾಜಿ ಸೈನಿಕರಲ್ಲಿ ಮತ್ತು 2 ಇತರೆ ವರ್ಗದಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಹೋದರೆ ST ಕ್ಯಾಟಗರಿಗೆ ಇಲ್ಲಿ ಕೂಡ ಸೇಮ್ 50ರಿಂದ 60 ಮಾರ್ಕ್ಸ್ ಕಟ್ ಆಫ್ ಲಿಸ್ಟ್ ನಿಲ್ಲುವ ಸಾಧ್ಯತೆ ಇದ್ದಾವೆ. ಆದರೆ ಇಲ್ಲಿ ನೀವು 1:1ಗೆ ನೀವು ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನೀವು ಏನಿಲ್ಲ ಅಂದ್ರೂ 65 ಮಾರ್ಕ್ಸ್ ತೆಗೆದ್ರೆ ಸೂಕ್ತ ಅಂತ ನಾನು ಹೇಳ್ತಿದ್ದೀನಿ. ಇದು ಲಾಸ್ಟ್ 2 ಇಯರ್ಸ್ದು ಅನಲೈಸ್ ಮಾಡಿಬಿಟ್ಟು ನಾನು ನಿಮಗೆ ಆಗ್ತಾ ಇರೋದು ಫ್ರೆಂಡ್ಸ್. ನೀವು ಇದೇ ಕಟ್ ಆಫ್ ಲಿಸ್ಟು ಫೈನಲ್ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಗೌರ್ಮೆಂಟ್ ಕೀ ಆನ್ಸರ್ ಬಿಟ್ಟ ಮೇಲೆ ನಿಮಗೆ ಎಲ್ಲ ಥರದ ವೀಡಿಯೋನ ಮಾಡಿ ಹಾಕ್ತೀನಿ, ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಕನ್ಫರ್ಮ್ ನಿಲ್ಲುತ್ತೆ ಅಂತೇಳಿ ಆವಾಗ ಹಾಕ್ತೇನೆ ಫ್ರೆಂಡ್ಸ್. ಆವಾಗ ನೀವು ಅದನ್ನು ನೋಡಬೇಕಂದ್ರೆ ಈಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡಿರಿ, ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ, ನಾವು ಹಾಕೋ ಎಲ್ಲ ನೋಟಿಫಿಕೇಷನು ನಿಮಗೆಲ್ಲ ಬಂದಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1 ಅವ್ರಿಗೆ ನೋಡೋದಾದರೆ ಇಲ್ಲಿ 8 ಪೋಸ್ಟ್ ಇದ್ದಾವೆ. ಈ 8 ಪೋಸ್ಟ್ ಅಂದರೆ ಇಲ್ಲಿ 40 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾ, ಅದರಲ್ಲಿ 2 ಗ್ರಾಮೀಣ ಮಾಧ್ಯಮ ಮತ್ತು ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ 1 ಮತ್ತು 4 ಇತರೆ. ಈ 40 ವಿದ್ಯಾರ್ಥಿಗಳಲ್ಲಿ ಇಲ್ಲಿ ನಿಮಗೆ 8 ವಿದ್ಯಾರ್ಥಿಗಳನ್ನು ಮಾತ್ರ ನಿಮಗೆ ಪೋಸ್ಟ್ ಇರ್ತಕ್ಕಂಥದ್ದು ಸಾಧ್ಯತೆ ಇದ್ದಾವೆ. ಈ 8 ಮಾತ್ರ ನಿಮಗೆ ಹಾಕೋದು ಫ್ರೆಂಡ್ಸ್. ನೋಡಿ, ನಿಮಗೆ 8 ಮಾತ್ರ ಪೋಸ್ಟ್ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಕಟ್ ಆಫ್ ಲಿಸ್ಟು ನಿಮಗೆ ನೋಡ್ತಾ ಬಂದರೆ ಕ್ಯಾಟಗರಿ 1 ಅವ್ರಿಗೆ ಇಲ್ಲಿ 65 ಮಾರ್ಕ್ಸು ಇಲ್ಲಿ ಕಟ್ ಆಫ್ ಲಿಸ್ಟ್ ನಿಲ್ಲುವ ಸಾಧ್ಯತೆ ಇದ್ದಾವೆ ಫ್ರೆಂಡ್ಸ್, ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು 2A ಕ್ಯಾಟಗರಿ ಅವ್ರದ್ದು ನೋಡೋದಾದರೆ ಇಲ್ಲಿ 28 ಪೋಸ್ಟ್ ಇದ್ದಾವೆ ಫ್ರೆಂಡ್ಸ್. 28 ಪೋಸ್ಟ್ಗೆ ಇಲ್ಲಿ ನೋಡಿ 8 ಗ್ರಾಮೀಣ ಅಭ್ಯರ್ಥಿ, 1 ತೃತೀಯ ಲಿಂಗ, 3 ಮಾಜಿ ಸೈನಿಕರು, 1 ಯೋಜನಾ ನಿರತ ಅಭ್ಯರ್ಥಿ, 1 ಕನ್ನಡ ಮಾಧ್ಯಮ 14, ಇತರೆ
ವರ್ಗದವರಿಗೆ ಇಲ್ಲಿ ಕೊಡ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಇಲ್ಲಿ 2A ಕ್ಯಾಟಗರಿಯವರಿಗೆ ಇಲ್ಲಿ 70 ಇಲ್ಲಿ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದ್ದಾವೆ. ಈ 70 ಏನಾದರೂ ನೀವು ತೆಗೆದಿದ್ದರೆ 1:1ನಲ್ಲಿ ನೀವು ಸೆಲೆಕ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದರೆ 2B ಕ್ಯಾಟಗರಿಯವರು ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ 7 ಪೋಸ್ಟ್ ಇದ್ದಾವೆ. ಬರೀ 35 ವಿದ್ಯಾರ್ಥಿಗಳನ್ನು ಇಲ್ಲಿ 1:5ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟು ಇಲ್ಲಿ 7 ಪೋಸ್ಟಲ್ಲಿ 2 ಗ್ರಾಮೀಣ ಮಾಧ್ಯಮ, ಯಾವುದೇ ಇವು ಇಲ್ಲ, ವೃತ್ತಿಯ ಲಿಂಗಿ ಮತ್ತು ಮಾಜಿ ಸೈನಿಕರಿಗೆ 1 ಯೋಜನಾ ನಿರತ ಮತ್ತು 1 ಕನ್ನಡ ಮಾಧ್ಯಮ, 3 ಇತರೆ ಇಲ್ಲಿ ಲಿಸ್ಟನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ 7 ಪೋಸ್ಟ್ಗಳು ಖಾಲಿದ್ದಾವೆ. ಇಲ್ಲಿ ಏನಿಲ್ಲ ಅಂದರೂ ಕಟ್ ಆಫು ಇಲ್ಲಿ ನನಗೆ 68 ಅಂತೇಳಿ ರಿಪೋರ್ಟ್ ಬಂದಿದ್ದಾವೆ ಫ್ರೆಂಡ್ಸ್. 68ಗೆ ಇಲ್ಲಿ ಕಟ್ ಆಫನ್ನು ನಿಲ್ಬೋದು 2B ಕ್ಯಾಟಗರಿಯವರು. ನೆಕ್ಸ್ಟು 3A ಕ್ಯಾಟಗರಿಯವ್ರದ್ದು ನೋಡಿದ್ರೆ ಇಲ್ಲಿ 7 ಪೋಸ್ಟ್ ಇದ್ದಾವೆ. ಈ 7 ಪೋಸ್ಟ್ ಅಂದರೆ 1:5ಅಲ್ಲಿ 35 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಇದರಲ್ಲಿ 2 ಗ್ರಾಮೀಣ ಮಾಧ್ಯಮ ಮತ್ತು 1 ಯೋಜನಾ ನಿರತ, 1 ಕನ್ನಡ ಮಾಧ್ಯಮ ಮತ್ತು ಇತರೆ 3 ಪೋಸ್ಟ್ಗಳು ಇದ್ದಾವೆ ಇಲ್ಲಿ ಖಾಲಿ. ಇಲ್ಲಿ ನೀವು ನೋಡ್ಕೋಬೇಕಾಗತ್ತೆ ನಿಮ್ಮ ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಲುತ್ತೆ ಅಂತ ಹೇಳಿದ್ರೆ 67 ಇಲ್ಲಿ ಕಟ್ ಆಫ್ ನಿಲ್ಲುವ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್ 3A ಕ್ಯಾಟಗರಿ ಅವ್ರಿಗೆ ನೋಡ್ಕೊತಾ ಬಂದರೆ. ನೆಕ್ಸ್ಟು 3B ಕ್ಯಾಟಗರಿಯಲ್ಲಿ ಇಲ್ಲಿ 9 ಪೋಸ್ಟ್ ಇದ್ದಾವೆ. 9 ಪೋಸ್ಟ್ಗಳಲ್ಲಿ 1 ಗ್ರಾಮೀಣ ಮಾಧ್ಯಮ, 1 ವೃತ್ತಿಯ ಲಿಂಗ, 1 ಮಾಜಿ ಸೈನಿಕರಿಗೆ, 1 ಯೋಜನಾ ನಿರತ, 1 ಕನ್ನಡ ಮಾಧ್ಯಮ ಮತ್ತು ಇತರೆ 4 ಪೋಸ್ಟ್ಗಳಿದ್ದಾವೆ. ನೀವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ 45 ಮೆಂಬರ್ಸು 1:5ಅಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಯಾರ್ಯಾರು ನಿಮಗೆ ಹೆಚ್ಚು ಮಾರ್ಕ್ಸ್ಗಳು ನಿಮ್ಮ ಹತ್ರ ಇರ್ತಾವಲ್ಲ ಅವರದು ಕಟ್ ಆಫ್ ಇಲ್ಲಿ ನೋಡ್ತಾ ಹೋದರೆ 69 or 70 ಅಂತೇಳಿ ಇಲ್ಲಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್. 69 or 70 ಮಾರ್ಕ್ಸ್ನ ಇಲ್ಲಿ ತೆಗೆದ್ರೆ ನೀವು 1:1ನಲ್ಲಿ ಸೆಲೆಕ್ಟ್ ಆಗುವ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಫ್ರೆಂಡ್ಸ್ ನಾವು ಮತ್ತೆ ದಕ್ಷಿಣ ಕನ್ನಡ ವೀಡಿಯೋ ಆಗಿದೆ ಮತ್ತು ಮೈಸೂರು ವೀಡಿಯೋನ ಈಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಯಾರಾದರೂ ಈ ಹಿಂದೆ ಬೆಂಗಳೂರು ನಗರ ಮತ್ತು ಮಂಗಳೂರು ನಗರದ ಕಟ್ ಆಫ್ ಲಿಸ್ಟನ್ನು ನೋಡಿಲ್ಲ ಅಂದರೆ ಹೇಳಿ, ನಾನು ಪಿನ್ ಮಾಡಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ, ನೀವು ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನೋಡಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಕಟ್ ಆಫ್ ಲಿಸ್ಟನ್ನು ಬೆಂಗಳೂರು ಮತ್ತು ಮಂಗಳೂರು ನಗರದವರು. ಬನ್ನಿ ಫ್ರೆಂಡ್ಸ್ ಈಗ ಮೈಸೂರು ಡಿಸ್ಟಿಕ್ದು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡಬೇಕಾಗುತ್ತೆ ಮೈಸೂರು ಡಿಸ್ಟಿಕ್ನಲ್ಲಿ ಇಲ್ಲಿ 152 ಪೊಲೀಸ್ ಕಾನಿಸ್ಟೇಬಲ್ ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ನೋಡ್ತಾ ಬಂದರೆ ನೋಡಿ ಫ್ರೆಂಡ್ಸ್, ಇದು ಮೈಸೂರು ಜಿಲ್ಲೆಯ ಒಂದು ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳ ಒಂದು ವಿವರ ಆಗಿರುತ್ತೆ. ಇಲ್ಲಿ ಸಾಮಾನ್ಯ ವರ್ಗದವ್ರಿಗೆ ನೋಡ್ಕೊತಾ ಬಂದರೆ ಇಲ್ಲಿ 76 ಪೋಸ್ಟ್ಗಳು ಖಾಲಿ ಇದ್ದಾವೆ. 76 ಪೋಸ್ಟ್ಗಳು ಖಾಲಿ ಇದ್ದಾವೆ. 1:5ಗೆ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡಬೇಕಾಗುತ್ತೆ 380 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಲಾಸ್ಟಲ್ಲಿ ನಿಮಗೆ ತೊಗೊಳೋದು ಎಷ್ಟು 76 ಮೆಂಬರ್ಸ್ನ ಮಾತ್ರ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೇನು 18 ಅಭ್ಯರ್ಥಿಗಳನ್ನು ಮತ್ತು ಇಲ್ಲಿ ಖಾಲಿರ್ತಕ್ಕಂಥ ಪೋಸ್ಟ್ಗಳು ಹೇಳ್ತಿದ್ದೀನಿ. ತೃತೀಯ ಲಿಂಗದವರಿಗೆ 1, ಮಾಜಿ ಸೈನಿಕರಿಗೆ 8, ಯೋಜನಾ ನಿರತ ಅಭ್ಯರ್ಥಿಗೊಂಡ ಅಭ್ಯರ್ಥಿಗೆ 4, ಕನ್ನಡ ಮಾಧ್ಯಮಕ್ಕೆ 3, ಇತರೆ 42 ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥ ವಿವರ ಆಗಿರುತ್ತೆ. ಸಾಮಾನ್ಯ ವರ್ಗದವರಿಗೆ ಇಲ್ಲಿ ನೋಡ್ತಾ ಬಂದರೆ 73 ಕಟ್ ಆಫ್ ಲಿಸ್ಟನ್ನು ನಾನು ತಿಳಿಸಿದ್ದೀನಿ. ಈ 73 or 75 ಮಾರ್ಕ್ಸ್ ಬಂದರೆ ನೀವು ಇಲ್ಲಿ 1:1ನಲ್ಲಿ ಸೆಲೆಕ್ಟ್ ಆಗುವ ಸಾಧ್ಯತೆ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ GM ಕ್ಯಾಟಗರಿ ಅವರಿಗೆ ಎಲ್ಲ ತರಹದ ನಾನು ನೋಡಿಬಿಟ್ಟು ಇಲ್ಲಿ ಲಾಸ್ಟ್ ಟೈಮ್ ಕಟ್ ಆಫ್ನ ನೋಡಿಬಿಟ್ಟು ಇಲ್ಲಿ ಇನ್ನೂ 1 or 2 ಮಾರ್ಕ್ಸ್ನ ನಾನು ಇಲ್ಲಿ ಹೆಚ್ಚಿಗೆನೇ ಹಾಕಿ ಮಾಡ್ತಿರ್ತಕ್ಕಂಥ ವಿಡಿಯೋ ಇದು. ಎಲ್ಲ ಅನಲೈಸ್ ಮಾಡಿಬಿಟ್ಟು ಈ ಸರಿ ಪೇಪರ್ ಈಸಿ ಇದೆ ಅಂತ ಹೇಳ್ತಿರ್ತಕ್ಕಂಥ ಕಾರಣದಿಂದ ನಾನು 1 or 2 ಮಾರ್ಕ್ಸ್ನ ಹೆಚ್ಚಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಪರಿಶಿಷ್ಟ ಜಾತಿಯವ್ರಿಗೆ ನೋಡಿದ್ರೆ 22 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇದರಲ್ಲಿ 6 ಗ್ರಾಮೀಣ ಅಭಿವೃದ್ಧಿ, 1 ತೃತೀಯ ಲಿಂಗಿ ಮತ್ತು ಮಾಜಿ ಸೈನಿಕರಿಗೆ 3 ಇಲ್ಲಿಲ್ಲ ಮತ್ತು ಕನ್ನಡ ಮಾಧ್ಯಮಕ್ಕೆ 1, ಇತರೆ 11 ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ 22 ಪೋಸ್ಟ್ಗೆ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರಂತ ಹೇಳಿದ್ರೆ ಇಲ್ಲಿ ನೋಡಿ ನೀವು 110 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. 1:5ಗೆ 110 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದರಲ್ಲಿ 22 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನಿಮಗೆ ಗೊತ್ತಿದೆ ಅಲ್ವಾ, ಫಿಸಿಕಲಲ್ಲಿ, ಮೆಡಿಕಲಲ್ಲಿ ಮತ್ತು ಇನ್ನಿತರೆ ಇದರಲ್ಲಿ ನಿಮ್ಮನ್ನೆಲ್ಲ ಯಾರ್ಯಾರು ಕ್ಯಾಂಡಿಡೇಟ್ಸ್ ಅನ್ಫಿಟ್ ಇದ್ದಾರೋ ಅವ್ರನ್ನೆಲ್ಲ ತೆಗೆದುಬಿಡ್ತಾರೆ. ಲಾಸ್ಟ್ 22 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ
ಪರಿಶಿಷ್ಟ ಜಾತಿಯವರಿಗೆ ಕಟ್ ಆಫ್ ಲಿಸ್ಟನ್ನು ನೋಡಿದ್ರೆ 62 ಇಂದ 67 ಅಂತ ಹಾಕಿದ್ದೀನಿ. ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ನೋಡ್ತಾ ಬಂದರೆ 67 ಅವರದ್ದೇನಾದರೂ ಕಟ್ ಆಫ್ ಲಿಸ್ಟ್ ಆಗಿದ್ದರೆ ಆರ್ 70 ಏನಾದರೂ ಅವ್ರದ್ದು ಕಟ್ ಆಫ್ ಲಿಸ್ಟ್ ಆಗಿದ್ದರೆ ಅವರು ಪಕ್ಕಾ 1:1 ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇದ್ದಾವೆ ಮೈಸೂರು ಸಿಟಿಯಲ್ಲಿ, ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬಂದರೆ 4 ಪೋಸ್ಟ್ಗಳು ಖಾಲಿ ಇದ್ದು 2 ಗ್ರಾಮೀಣಾಭಿವೃದ್ಧಿ ಮತ್ತು 2 ಇತರೆ ಅಭಿವೃದ್ಧಿಗೆ ಇಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳಾಗಿದ್ದು, ಇಲ್ಲಿ 1:5ಗೆ 20 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅವ್ರು ಕೊಡೋದು 4 ಪೋಸ್ಟನ್ನು, ಆ 4 ಮೆಂಬರ್ ಇದರಲ್ಲಿ ನೀವು ಕೂಡ ಒಬ್ಬರು ಆಗಿರ್ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆದರೆ ಕಟ್ ಆಫ್ ಲಿಸ್ಟ್ ಎಷ್ಟಿರಬೇಕು ಅಂತ ಹೇಳಿದ್ರೆ ಲಾಸ್ಟ್ 62 ಆರ್ 65 ಇದ್ದರೆ ನೀವು 1:5ನಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇದ್ದಾವೆ ಫ್ರೆಂಡ್ಸ್. ನೆಕ್ಸ್ಟು ಪರಿಶಿಷ್ಟ ಪಂಗಡ ಆಯ್ತಲ್ವಾ, ಈಗ ಪ್ರವರ್ಗ 1ರಲ್ಲಿ 7 ಪೋಸ್ಟ್ ಖಾಲಿ ಇದ್ದಾವೆ. ಇದರಲ್ಲಿ 1 ಗ್ರಾಮೀಣ ಅಭಿವೃದ್ಧಿ ಮತ್ತು 1 ಕನ್ನಡ ಮಾಧ್ಯಮ, 1 ಇತರೆ 4ರಲ್ಲಿ ಇದ್ದಾವೆ. ನೆಕ್ಸ್ಟ್ ಇಲ್ಲಿ 35 ಜನನ 1:5ನಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಈ 1:5ನಲ್ಲಿ ನೀವು ಬಹಳಷ್ಟು ಜನ ನೀವು ಕಮೆಂಟ್ ಮುಖಾಂತರ ಬಹಳಷ್ಟು ಜನ ನೀವು ತಿಳಿಸ್ತೀರಾ, ನಾನು ಅದಕ್ಕೆ ಎಲ್ಲದಕ್ಕೂ ರಿಪ್ಲೈ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಈ ಥರ ಎಲ್ಲ ವೀಡಿಯೋದನ್ನು ಬೇಕಾದರೆ ನೀವು ನೋಡ್ಬೋದು. ಲಕ್ಷ ಜನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ರೂ ಇಷ್ಟು ಡೀಟೇಲ್ ಆಗಿ ನಿಮಗೆ ಯಾರೂ ಹೇಳಿಲ್ಲ. ನಾನು ಬಹಳ ಯೂಟ್ಯೂಬನ್ನು ನೋಡಿಬಿಟ್ಟು ನಾನು ಇಲ್ಲಿ ಮಾಡ್ತಿರೋದು. ಈಗ ನೋಡಿ, ನಾನು ಹಾಕಿರ್ತಕ್ಕಂಥ ರೀತಿಲೇ ಇನ್ನೂ ಹೊಸದಾಗಿ ಇದೇ ರೀತಿಯೇ ಪೋಸ್ಟನ್ನು ಹಾಕ್ತಿಕ್ಕೆ ಮತ್ತು ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡ್ಕೋಬೋದು ಬೇಕಾದರೆ ಬೇರೆ ಯೂಟ್ಯೂಬರ್ಸ್ನ. ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದರೆ ನೆಕ್ಸ್ಟು 2A ಕ್ಯಾಟಗರಿ ನೋಡಿದ್ರೆ 23 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು 6 ಗ್ರಾಮೀಣ ಅಭಿವೃದ್ಧಿ, 3 ತೃತೀಯ ಲಿಂಗ, ಮಾಜಿ ಸೈನಿಕರಿಗೆ 3 ಮತ್ತು ಕನ್ನಡ ಮಾಧ್ಯಮ 1 ಮತ್ತು ಇತರೆ 12 ಇದ್ದು ಇಲ್ಲಿ 23 ಪೋಸ್ಟಿಗೆ ಇಲ್ಲಿ ನೋಡೋದಾದರೆ 115 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್ 1:5ಅಲ್ಲಿ. ನೆಕ್ಸ್ಟ್ ಇದರಲ್ಲಿ ನೀವು ಕೂಡ 115 ಮೆಂಬರಲ್ಲಿ ಒಬ್ಬರಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವಿಲ್ಲಿ 2A ಕ್ಯಾಟಗರಿ ಯಾವುದು ನೋಡಿದ್ರೆ ಇಲ್ಲಿ 23 ಪೋಸ್ಟ್ ಖಾಲಿ ಇದ್ದು 115 ಜನನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಈ 115 ಮೆಂಬರ್ಸಲ್ಲಿ ನೀವು ಕೂಡ ಒಬ್ಬರಾಗಬಹುದು. ನೀವೇನಾದರೂ ಈ 23 ಪೋಸ್ಟ್ಗಳಲ್ಲಿ ನಮ್ಮಲ್ಲಿ ನಿಮ್ಮ ನೇಮ್ ಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಇಲ್ಲಿ ನಿಮಗೆ ತಿಳಿಸಿದ ರೀತಿಯೇ ನಿಮಗೆ ಎಷ್ಟು ಕಟ್ ಆಫ್ ಇರಬೇಕಂತೇಳಿ ಈಗ ಆಲ್ರೆಡಿ ಹೇಳಿದ್ದೇನೆ. ನೆಕ್ಸ್ಟ್ 3A ಕ್ಯಾಟಗರಿಯವ್ರಿಗೆ ಬಂದರೆ ಇಲ್ಲಿ ನೋಡಿ 6 ಪೋಸ್ಟ್ಗಳು ಖಾಲಿ ಇದ್ದು 2B ಕ್ಯಾಟಗರಿ ಅವ್ರದ್ದು ನೋಡಿದ್ರೆ ಇಲ್ಲಿ 35 ಪೋಸ್ಟ್ಗಳು ಖಾಲಿ ಇದ್ದು ನೆಕ್ಸ್ಟ್ ನೀವು ಇಲ್ಲಿ ನೋಡಬೇಕಾಗುತ್ತೆ 35 ಪೋಸ್ಟ್ಗಳು ಖಾಲಿ ಇದ್ದು ಇದರಲ್ಲಿ 1 ಗ್ರಾಮೀಣ ಮಾಧ್ಯಮ ಮತ್ತು 1 ಕನ್ನಡ ಮಾಧ್ಯಮ ಮತ್ತು ಇತರೆಯರಲ್ಲಿ 4 ಪೋಸ್ಟ್ಗಳು ಖಾಲಿ ಇರಬೇಕಾಗುತ್ತೆ. ಮತ್ತು 3A ಕ್ಯಾಟಗರಿಯಲ್ಲಿ ಬಂದರೆ 6 ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ 30 ಜನನ 1:5ಅಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದು ಇಲ್ಲಿ ನೋಡಿ ನಿಮಗೆ ಕಟ್ ಆಫ್ ಲಿಸ್ಟನ್ನು ನಾನು ಇಲ್ಲಿ ಹಾಕಿದ್ದೀನಿ. 3A ಕ್ಯಾಟಗರಿಯವರು 70ರಿಂದ 74 ಮಾರ್ಕ್ಸ್ ನಿಮ್ಮದೇನಾದರೂ ಇದ್ದರೆ ನಿಮ್ಮ ಲೀಸ್ಟ್ ಪಕ್ಕ ನಿಮ್ಮ ನೇಮ್ ಲೀಸ್ಟ್ನಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. 74 ಇವ್ರದ್ದು ಕಟ್ ಆಫ್ ಲಿಸ್ಟನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪ್ರವರ್ಗ 3Bದಲ್ಲಿ ನೋಡ್ತಾ ಬಂದರೆ 7 ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ ಎಲ್ಲ 3A ಮತ್ತು 3B ಮತ್ತು 2Bದಲ್ಲಿ ಕಮ್ಮಿ ಇರ್ತಕ್ಕಂಥ ಪೋಸ್ಟ್ಗಳಿಂದ ಜಾಸ್ತಿ ಇಲ್ಲಿ ಕಾಂಪಿಟೇಷನ್ ಇರುತ್ತೆ ಫ್ರೆಂಡ್ಸ್. ಜಾಸ್ತಿ ಕಾಂಪಿಟೇಷನ್ ಇದ್ದರೆ ನಿಮ್ಮ ಸ್ಕೋರು 70+ ಇದ್ದರೆ ನಿಮ್ಮ ಹೆಸರು ಲೀಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಆದ್ದರಿಂದ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. 3B ಕ್ಯಾಟಗರಿಯಲ್ಲಿ 7 ಪೋಸ್ಟ್ಗಳು ಖಾಲಿದ್ದು 35 ಜನನ ಇಲ್ಲಿ 1:5ಗೆ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದಾವೆ. ನೆಕ್ಸ್ಟ್ ಇಲ್ಲಿ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಬಂದರೆ ಇಲ್ಲಿ ನೀವು ನೋಡಬೇಕಾಗುತ್ತೆ. 68ಇಂದ 72 ನಿಮ್ಮ ಕಟ್ ಆಫ್ ಲಿಸ್ಟಲ್ಲಿ ಇಲ್ಲಿ ನಿಲ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಾಗಿತ್ತು ಮೈಸೂರು ಜಿಲ್ಲೆ ಮತ್ತು ಇನ್ನು 2 ಜಿಲ್ಲೆಗಳದ್ದು ಆಗಿತ್ತು, ದಕ್ಷಿಣ ಕನ್ನಡದ್ದು. ನೀವೇನಾದರೂ ನಮ್ಮ ಚಾನಲನ್ನು ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಎಲ್ಲ ವಿವರ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಒತ್ತಿ. ಒಂದು ಲೈಕ್ ನಿಮ್ಮಿಂದ ನಾನು ಅಕ್ಸೆಪ್ಟ್ ಮಾಡ್ತೇನೆ ಫ್ರೆಂಡ್ಸ್. ಯಾಕಂದರೆ ನಾನು ಇಷ್ಟೆಲ್ಲ ವೀಡಿಯೋ ಮಾಡ್ತಿರೋದ್ರೆ ನನಗೆ 100ಇಂದ 200 ಲೈಕ್ಸ್ ಅಷ್ಟೇ ಬರೋದು. ಇನ್ನೂ ಹೆಚ್ಚು ಯೂಟ್ಯೂಬರ್ಸ್ ಬೇಕಾದರೆ ನೀವು ನೋಡಿ 1K 2K 3K ಲೈಕ್ಸ್ ಎಲ್ಲ ಇರ್ತವೆ. ಅವ್ರದ್ದೆಲ್ಲ ಬೇಡ ಬಿಡಿ, ಇರಲಿ.
ನೋಡಿ ಫ್ರೆಂಡ್ಸ್, ನಿಮ್ಮ ಪ್ರೋತ್ಸಾಹದಿಂದ ನಾನು ಇನ್ನೂ ನೀವು ಯಾರಾದರೂ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡತಕ್ಕಂಥ ಎಲ್ಲ ಸಾಹಸನೂ ಮಾಡ್ತೇನೆ ಫ್ರೆಂಡ್ಸ್. ನಾನು ವರ್ಕ್ ಇದ್ರೂ ನಿಮಗೆ ಕಮೆಂಟ್ ಮುಖಾಂತರ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿದ್ದೀನಿ. ಬೇಕಾದರೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ 2 ಮೈಸೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವರ ಆಗಿತ್ತು. ನೀವೇನಾದರೂ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.